ಹಾಯ್ ಎವ್ರಿವನ್, ಎಲ್ಲರಿಗೂ ನವರಾತ್ರಿಯ 2ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ತಾಯಿ ಬ್ರಹ್ಮಚಾರಿಣಿಗೆ ಇವತ್ತಿನ ದಿನ ಸಲ್ಲಿಸ್ತೀವಿ. ಬ್ರಹ್ಮಚಾರಿಣಿ ಅಂತ ಇದ್ದಾಗ ನಿಮಗೆಲ್ಲ ಗೊತ್ತಾಗಿರುತ್ತೆ, ಬ್ರಹ್ಮಚಾರಿಣಿ ಅಂದರೆ ಅನ್ಮ್ಯಾರಿಡ್ ಅಂತ. ಇದು ದೇವಿ ಪಾರ್ವತಿಯ ಅನ್ಮ್ಯಾರಿಡ್ ಫಾರ್ಮ್. ಒಂದು ಮದುವೆಯಾಗದ ಕನ್ಯೆಯ ರೂಪ, ಮತ್ತು ಇದು ಆದಿಶಕ್ತಿಯ 2ನೇ ರೂಪ. ದೇವಿ ಪಾರ್ವತಿಗೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಹೇಗೆ ಬಂತು ಅಂತಂದರೆ, ಇವರು ಲಾರ್ಡ್ ಶಿವಂಗೋಸ್ಕರ, ಅವನ ಮದುವೆಗೋಸ್ಕರ ಸುಮಾರು ಕಾಲ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅನ್ನೋದೇ ನೋಡದೆ ತುಂಬ ವರ್ಷಗಳ ಕಾಲ ಇವರು ತಪಸ್ ಮಾಡ್ತಾರೆ ಲಾರ್ಡ್ ಶಿವನ ಹೊಲಿಸ್ಕೊಳ್ಳೋಕ್ಕೋಸ್ಕರ. ಹಾಗಾಗಿ ಇವರ ತಪಸ್ಸನ್ನು ನೋಡಿ ಬ್ರಹ್ಮ ನಿನಗೆ ನೀನು ಮೆಚ್ಚಿರುವಂಥ ವರನೇ ಸಿಗಲಿ ಅಂತ ಹೇಳಿ ವರ ಕೊಡ್ತಾರೆ. ಸೊ ಹಾಗಾಗಿ ಇವರು ಸುಮಾರು ವರ್ಷ ಊಟ ಮಾಡದೆ, ತಿಂಡಿ ಮಾಡದೆ, ಹಾಗೆ ತುಂಬ ವರ್ಷ ಕನ್ಯೆಯಾಗಿ ತಪಸ್ಸು ಮಾಡೋದ್ರಿಂದ ಇವರಿಗೆ ತಪಶ್ಚಾರಿಣಿ, ಬ್ರಹ್ಮಚಾರಿಣಿ, ಉಮಾ ಮುಂತಾದ ಹೆಸರುಗಳನ್ನ ಇವರಿಗೆ ಕೊಟ್ಟಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಸಂಕೇತ ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲ, ಮತ್ತು ಇವರು ಬಿಳಿ ಸೀರೆಯನ್ನು ಉಟ್ಕೊಂಡಿರ್ತಾರೆ ಯಾವಾಗಲೂ. ಮತ್ತು ನೈತಿಕ ನಡವಳಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ನಿರಾಸಕ್ತಿಯನ್ನು ಸುಧಾರಿಸುತ್ತೆ. ಇವತ್ತಿನ ಕಲರ್ ಗ್ರೀನಿನ ಸಂಕೇತ ನೇಚರ್, ನಿಸರ್ಗ, ಪ್ರಕೃತಿ, ಬೆಳವಣಿಗೆ, ಶಾಂತಿ ಮತ್ತು ಪ್ರಶಾಂತತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ. ಇನ್ನೂ 7 days ನಾನು ನಿಮ್ಮ ಮುಂದೆ ಬಂದು ಇನ್ಫೋ ಕೊಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.